ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ಮುಂಜಾನೆ ವೇಳೆಯಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ, ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ದಿನ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ಹೊಸ ದಿನ ದೇವರು ಕೊಟ್ಟಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕರುಣಿಸುವಂತ ದೇವರು. ಆತನ ಕೃಪಾ ವರಗಳೇ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ, ಮೊಳಕಾಲಲ್ಲಿ ಜಯಿಸುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಮೊಳಕಾಲಲ್ಲಿ ದೇವರನ್ನ ಜಯಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 37ನೇ ಅಧ್ಯಾಯ 34ನೇ ವಚನ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ಕರ್ತನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆಮೀನ್, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿ ದೇವ ಮಕ್ಕಳಿಗೆ ದಾವೀದನು ಹೇಳ್ತಾನೆ, ಕರ್ತನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಆತನನ್ನೇ ಅನುಸರಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನೋಡಿ, ಕರ್ತನಿಗಾಗಿ ನಾವು ಕಾಯ್ದಿರಬೇಕು. ಪದೇ ಪದೇ ನಮಗೆ ಆಜ್ಞಾಪಿಸ್ತದೇನೆ, ನಾವು ದಿನ ದಿನ ದೇವ್ರ ಪಾದದಲ್ಲಿ ಇರಬೇಕು ಎಂಬುದಾಗಿ. ಈ 3 ಅಂಶ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟವುಳ್ಳನಾಗಿದ್ದೇನೆ. ಪ್ರೀತಿ ದೇವ ಮಕ್ಕಳೇ, ಮೊಟ್ಟ ಮೊದಲಾಗಿ ದೇವರ ಮುಂದೆ ನಿಮ್ಮ ಹೃದಯವನ್ನು ಹೊಂದಿರಬಿಡಬೇಕು. ನೋಡಿ, ನಮ್ಮ ಹೃದಯ ದೇವರಿಗೆ ಬಿಡಬೇಕು, ಹೊಂದಿರಬೇಕು. ನಾವು ಯಾವ ರೀತಿಯಲ್ಲಿ ನಮ್ಮ ದೇವರಿಗೆ, ನಮ್ಮ ಹೃದಯ ನಮ್ಮ ದೇವ್ರ ಮುಂದೆ ನಾವು ಯಾವ ರೀತಿಯಲ್ಲಿ ಇರ್ತೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರಿಗಾಗಿ ನಾವು ಕಾದಿರಬೇಕು. ಪ್ರಾರ್ಥನೆ ಜೀವಿತ ನಾವು ಬೆಳೆಸಬೇಕು. ದೇವರೇ, ನಾನು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತೆ ನೀನನ್ನು ಸಹಾಯ ಮಾಡೆಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಪ್ರೀತಿಯೋದೆ ಮಕ್ಕಳೇ, ನೋಡಿ, ದಾವೀದನ ಬರೆದ ಕೀರ್ತನೆ 62ನೇ ಅಧ್ಯಾಯ 1ನೇ ವಚನ ಹಿಡಿದು 5-8 ವಚನ ನಿಮಗಾಗಿ ಓದ್ತೀನಿ. ಇಲ್ಲಿ ಹೇಳ್ತದೆ ಏನಂದ್ರೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವು ಆತನ ಮುಂದೆ ಬೆಚ್ಚಿರಿ. ಆಮೇನ್. ಪ್ರೀತಿ ವೃದ್ಧ ಮಕ್ಕಳೇ, ದಾವೀದನು ಹೇಳ್ತಾನೆ, ಮನುಷ್ಯರು ಏನು ಮಾಡಕ್ಕೆ ಸಹಾಯ ಮಾಡುವುದಿಲ್ಲ, ಆದರೆ ದೇವರನ್ನೇ ನಂಬಿ ನಿರೀಕ್ಷೆ ಉಳ್ಳವರಾಗಿರಿ. ಆತನು ನಿಮಗೆ ಸಹಾಯ ಮಾಡುವಂತ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ದಾವೀದನು ಹೇಳ್ತದೆ. ಅದೇ ತರ ದಾವೀದನು ಬರೆದ ಕೀರ್ತನೆ 62ನೇ 5ನೇ ವಾಕ್ಯ ಹೇಳ್ತದೆ, ಪ್ರೀತಿ ಕಾಯ್ದು ಆತ್ಮನಲ್ಲಿ ದೇವರೊಂದಿಗೆ ಇರುವ ಸತತ ಅನುನ್ನತೆ ಇಂದು ದೇವರನ್ನೇ ಕಾಯ್ದುಕೊಂಡಿರುವನಾಗಿದ್ದಿ. ಆಮೇನ್. ನಾವು ಕಾಯ್ತಾ ಇರ್ಬೇಕು. ದೇವರೇ, ನಿನ್ನ ಪಾದದಲ್ಲಿ ನಾನು ಇನ್ನೂ ಹೆಚ್ಚಾಗಿ ಕಾಯ್ತಾ ಇರ್ತೀನಿ ಅಪ್ಪ, ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸು. ನಿನ್ನನ್ನೇ ಅನುಸರಿಸ್ತಾ ನಿನ್ನನ್ನೇ ನಂಬಿದ್ದೇನೆ, ನಿನ್ನನ್ನೇ ದೃಷ್ಟಿಸ್ತೀನಿ. ಮನುಷ್ಯರು ನನಗೆ ಸಹಾಯ ಮಾಡುವುದೇ ಪರವಾಗಿಲ್ಲ, ಆದರೆ ನೀ ನನಗೆ ನಿರೀಕ್ಷೆಯು ಆಗಿದೆ ಎಂಬುದಾಗಿ ಹೇಳ್ತಾರೆ ದಾವೀದನು. ಹಾಗೆ ನಾನು ಈ ದಿನಗಳಲ್ಲಿ ಜೀವಿಸ್ತೇನೆ ಎಂದು ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಪ್ರೀತಿ ಉದ್ದ ಮಕ್ಕಳೇ, ಅದೇ ತರ 2ನೇದಾಗಿ ನೋಡುವುದಾದ್ರೆ, ದೇವರ ವಾಕ್ಯಗಳಿಂದ ನಿಮ್ಮನ್ನು ತುಂಬಿಸಿಕೊಳ್ಳಿರಿ. ಆಮೀನ್. ನಾವು ಯಾವ ರೀತಿಯಲ್ಲಿ ತುಂಬಿಸಿಕೊಳ್ತಾ ಇದ್ದೀವಿ? ನಮ್ಮ ಅಲೌಕಿಕವಾಗಿ ನೋಡುವುದಾದ್ರೆ ನಮ್ಮ ಸಮಯನ ನಾವು ತುಂಬಿಸ್ಕೊಳ್ತಾ ಇದ್ದೀವಿ, ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ, ನಮ್ಮ ಲೌಕಿಕವಾಗಿ ಜೀವಿತವನ್ನ ತುಂಬಿಸ್ಕೊಳ್ತಾ ಇದ್ದೀವಿ. ಆದರೆ ದೇವರು ನಮ್ಮನ್ನು ಹೆಚ್ಚಿಸ್ತಾ ಇದ್ದೇನೆ, ದೇವ್ರ ವಾಕ್ಯವನ್ನು ನಮ್ಮನ್ನು ತುಂಬಿಸಿಕೊಳ್ಳಿರಿ. ಆಮೇನ್. ನೋಡಿ, ಇದಕ್ಕೆ ನೋಡುವುದಾದ್ರೆ ಕೀರ್ತನೆಗಳು, ದಾವೀದನ ಬರೆದ ಕೀರ್ತನೆ 130ನೇ ಅಧ್ಯಾಯ 5ನೇ ವಾಕ್ಯ ಹೀಗೆ ಹೇಳ್ತದೆ, ಏನಂತಾರೆ, ನಾನು ಯೆಹೋವನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಆಮೇನ್, ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ದೇವರೇ, ನನ್ನ ಪ್ರಾಣವನ್ನು ನಿನ್ನನ್ನೇ ಕಾದುಕೊಂಡಿದೆ. ಮತ್ತೆ ಹೇಳ್ತಾರೆ, ಮತ್ತೆ ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನೋಡಿ, ಆತನನ್ನೇ ನಾನು ನಿರೀಕ್ಷಿಸಿಕೊಂಡಿದ್ದೆ. ನಮ್ಮ ಜೀವಿತದಲ್ಲಿ ದೇವರನ್ನ ಸಮಯನ ಕೊಡಬೇಕು. ಪ್ರೀತಿ ದೇವ ಮಕ್ಕಳೇ, ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ದೇವರೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ನೀನೇ ನನಗೆ ಒಳ್ಳೆ ಮಾರ್ಗ ತೋರಿಸೆಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ನೋಡಿ ಪ್ರೀತಿ ದೇವ ಮಕ್ಕಳೇ, ಅದೇ ರೀತಿ ಹೇಳ್ತದೆ, ದೇವರಿಗಾಗಿ ನಾವು ಕಾಯ್ದಿರ್ಕೊಳ್ಬೇಕು. ಪ್ರತಿದಿನ ಪ್ರತಿ ದಿವಸಗಳಲ್ಲೂ ದೇವರೇ, ನಿನ್ನನ್ನೇ ಕಾದುಕೊಳ್ಳುತ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅದೇ ತರ ದಾವೀದನು ಬರೆದ ಕೀರ್ತನೆ 105ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ತನ್ನ ವಾಗ್ದಾನವನ್ನು ನೆರವೇರಿಸಲು ಯಾವತ್ತೂ ತಪ್ಪದ ದೇವರಾಗಿಲ್ಲಲ್ಲ. ಹೌದು ಪ್ರೀತಿ ದೇವ ಮಕ್ಕಳೇ, ಆತನ ವಾಗ್ದಾನ ಮಾಡಿದ ಹಾಗೆ ನಮ್ಮನ್ನು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ನೋಡಿ, 105ನೇ ವಾಕ್ಯ ಹೇಳ್ತದೆ, ಏನಂತದೆ, ಅವನು ತನ್ನ ಮಾತನ್ನು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ
ಶೋಧಿತನಾದವನು. ಆಮೇನ್. ಆತನ ವಾಕ್ಯದಿಂದ ನಾವು ಶೋಧಿತವಾಗಿರ್ತೀವಿ. ಆತನ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ದೇವ್ರ ವಾಕ್ಯಗಳು ಓದುವಾಗ ದೇವ್ರು ನಮ್ಮ ಜೊತೆ ಮಾತಾಡ್ತಾನೆ. ಮಗನೇ ಮಗಳೇ, ನೀನು ಈ ದಾರಿ ನಡಿ, ನೀ ನನ್ನನ್ನು ನಿರೀಕ್ಷಿಸುವಾಗ ನಿನಗೆ ಬೇಕಂತೆಲ್ಲ ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವ್ರು ಹೆಚ್ಚಿಸ್ತೇನೆ. ಪ್ರೀತಿ ದೇವ್ ಮಕ್ಕಳೇ, ಕೊನೆಯದಾಗಿ ಮೂರನೇ ನೋಡುದಾದ್ರೆ ದೇವ್ ಮಕ್ಕಳೇ, ದೇವರಿಗೆ ಸೇವೆ ಮಾಡುತ್ತಾ ಇರಿ ಎಂಬುದಾಗಿ. ಹೌದು ಪ್ರೀತಿ ದೇವ್ ಮಕ್ಕಳೇ, ನಾವು ಯಾವ ತರ ದೇವರಿಗೆ ಸೇವೆ ಮಾಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಕರ್ತನಿಗಾಗಿ ಕಾಯ್ದಿರುವುದಾದರೆ ಆತನಿಗಾಗಿ ಕೆಲಸ ಮಾಡಬೇಕು. ಅಯ್ಯೋ, ನನಗೆ ಸಭೆಗೆ ಹೋಗುವಾಗ ಸಮಯವಿಲ್ಲ, ನನಗೆ ಕೆಲಸವಿದೆ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಅಯ್ಯೋ, ದೇವ್ರ ವಾಕ್ಯ ಓದ್ಬೇಕಾದ್ರೆ ಸಮಯವಿಲ್ಲ, ಅಯ್ಯೋ ಸಿನಿಮಾ ನೋಡ್ಬೋದು ಅಥವಾ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಹೋಗ್ಬೋದು, ಸಮಯವಿದೆ. ಆದರೆ ವಾಕ್ಯ ಓದರಲ್ಲಿ, ಪ್ರಾರ್ಥನೆಯಲ್ಲಿ ದೇವರಿಗೆ ಸಮಯ ಇಲ್ಲ. ಪ್ರೀತಿ ದೇವ ಮಕ್ಕಳು, ಹಿಂದೆ ತೀರ್ಮಾನ ಮಾಡ್ಕೊಳ್ಳಿ. ಅಪ್ಪ ದೇವರೇ, ದಾವಿದನ ಹಾಗೆ ನಾನು ನಿನ್ನನ್ನೇ ನಿರೀಕ್ಷಿಸ್ತೇನೆ, ನಿನ್ನ ಪಾದದಲ್ಲಿ ಕಾದಿರ್ತೀನಿ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಸಂತೋಷವಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಕಷ್ಟ ಬಂದಾಗ ಮಾತ್ರ ನಾನು ದೇವರೇ ಕಾಯ್ದಿರ್ತೀನಿ ಎಂಬುದಾಗಿ ಹೇಳಬಾರ್ದು. ದುಃಖ ಬಂದಾಗ ಮಾತ್ರ ದೇವರೇ ನಾನು ನಿನ್ನನ್ನು ಕಾಯ್ತೇನೆ ಅಂತ ಹೇಳಬಾರ್ದು. ದೇವರೇ, ಪ್ರತಿ ದಿವಸಲು ನಿನ್ನನ್ನೇ ಕಾದೆ ಕೊಡ್ತೇನೆ, ನೀನೇ ನನ್ನ ಸಹಾಯಕನು ಎಂಬುದಾಗಿ ಹೇಳ್ಬೇಕು ಪ್ರೀತಿ ದೇವ ಮಕ್ಕಳೇ. ಅದೇ ತರ ಲೂಕನ ಬರೆದ ಸ್ವಾರ್ತೆ 1ನೇ ಅಧ್ಯಾಯ 5ನೇ ವಚನ ಹಿಡಿದು 14ನೇ ವಚನ ಹೀಗೆ ಹೇಳ್ತದೆ ನೋಡಿ. ಏನಂತ ಪ್ರೀತಿ ದೇವ ಮಕ್ಕಳೇ, ಪ್ರಾರ್ಥನೆ ಉತ್ತರವನ್ನು ಎದುರು ನೋಡುತ್ತಾ ಯಾಜಕನಾದ ಜಕ್ರಿಯನು ಮುಪ್ಪಿನ ವಯಸ್ಸಿನ ತನಕ ದೇವರಿಗಾಗಿ ಸೇವೆ ಮಾಡ್ತಿದ್ದನು. ನೋಡಿ ಪ್ರೀತಿ ಮಕ್ಕಳಿಗೆ, ಯಾಜಕನ ನೋಡಿ ಮುಪ್ಪಿನವರೆಗೂ ದೇವರನ್ನ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಬಲ ಕೊಟ್ಟಿದ್ದಾನೆ, ನಮಗೆ ಎಲ್ಲವನ್ನು ಕೊಟ್ಟರು ಕೂಡ ನಾವು ದೇವರಿಗೆ ಸಮಯ ಕೊಡಲ್ಲ. ಹೌದು ಪ್ರೀತಿ ದೇವ ಮಕ್ಕಳೇ, ಯೌವನಸ್ಥರಾಗಿರ್ಬೋದು, ಯೌವನಸ್ಥ ಸ್ತ್ರೀ ಆಗಿರ್ಬೋದು, ಮತ್ತೆ ದೇವ ಮಕ್ಕಳೇ, ನಾವು ಪ್ರತಿದಿನ ಕುಟುಂಬದಲ್ಲಿ ಒಂದು ದೇವರ ಸೇವೆ ಮಾಡುವ ಪ್ರಾರ್ಥನೆಯಲ್ಲಿ ಬೆಳಿಬೇಕು. ದೇವರ ಸಭೆಯಲ್ಲಿ ಸೇವಕರಿಗೆ ಸಹಾಯ ಮಾಡುವಾಗ ದೇವ್ರ ಸಂತೋಷವಾಗಿದ್ದಾನೆ. ಅಯ್ಯೋ, ನನ್ನ ಮಗಳು ನನಗೆ ಸಹಾಯ ಮಾಡ್ತಾ ಇದ್ದಾಳೆ, ಸೇವಕರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಈ ದಿನಮಾನಗಳನ್ನು ನೋಡುವುದಾದ್ರೆ ಎಲ್ಲ ಕಡೆ ಸೈತನ ಮಂಕ್ ಮಾಡ್ತಾ ಇದ್ದಾನೆ. ಆದ್ರೆ ಪ್ರೀತಿ ದೇವ ಮಕ್ಕಳೇ, ನಾವು ಸೈತನಿಗೆ ಹೆದರಿಸಬೇಕು. ದೇವರೇ, ನಾನು ನಿನ್ನ ಮಾಲ್ಕಾಲ್ನಲ್ಲಿ ಜಯ ಹೊಂದುತ್ತೀನಿ. ಅಪ್ಪ, ನನಗೆ ಸಹಾಯ ಮಾಡು, ನೀನೇ ನನಗೆ ನಿರೀಕ್ಷೆ. ಅಪ್ಪ, ಈ ಮನುಷ್ಯರು ನಮಗೆ ಸಹಾಯ ಮಾಡದೆ ಪರವಾಗಿಲ್ಲ, ಆದ್ರೆ ನೀ ನನಗೆ ಸಹಾಯ ಮಾಡ್ತೀಯಾ, ನೀ ನನಗೆ ಎಲ್ಲವನ್ನು ಕೊಡುವಂತ ದೇವರಾಗಿದ್ದರಪ್ಪ, ನಿಮ್ಮನ್ನೇ ನಂಬಿದ್ದೇನೆ. ದೇವರೇ, ದಾವಿದನ ಹಾಗೆ ನಾನು ಕೂಡ ನಿನ್ನಲ್ಲಿ ಜೀವಿಸುವಂತೆ ಸಹಾಯ ಮಾಡುವ ಕೇಳುವಾಗ, ಹೌದು ಪ್ರೀತಿ ದೇವ ಮಕ್ಕಳೇ, ದೇವರು ಸಹಾಯ ಮಾಡುವಂತ ದೇವರು, ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ, ಸ್ವಾಮಿ, ಇವರ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕುಟುಂಬಕ್ಕಾಗಿ ನಿಮಗೆ ಸ್ತೋತ್ರ. ಹೌದೇ ಸಪ್ಪ, ದಾವಿದನ ಕೀರ್ತನೆ ನೋಡು ಹಾಗೆ ಕರ್ತನೆ ನಿನ್ನನ್ನೇ ನಿರೀಕ್ಷಿಸಿಕೊಂಡಿದೆ. ಅಪ್ಪ, ನಿನ್ನನ್ನೇ ಆದುಕೊಂಡೆ, ನಿನ್ನನ್ನೇ ಅನುಸರಿಸಿ ನೀನೇ ನಮಗೆ ಮಾರ್ಗದರ್ಶನ ಆಗಿದೆ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಹೌದೇ ಸಪ್ಪ, ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು, ಅವರೆಲ್ಲ ಸಮಸ್ಯೆಗಳನ್ನ ಬಿಡುಗಡೆ ಕೊಡು. ಅಪ್ಪ, ನಿಮ್ಮಲ್ಲಿ ಸಮಯನ ಕಳೆಯುವಂತೆ ಮಕ್ಕಳಿಗೆ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ ಈ ಮುಂಜಾನೆ ನೋಡುವಂತೆ ಕೃಪೆ ಕೊಡಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲ ಸೈತನ ಕಾರ್ಯಗಳಿಂದ ಯೇಸು ನಾಮದಲ್ಲಿ ನಯಪಡಿಸು. ಅವ್ರ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡು. ಅವ್ರ ಕುಟುಂಬದಲ್ಲಿ ನಿನ್ನಲ್ಲಿ ಸಮಯ ಕಳೆಯುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ ಅವ್ರ ಒಳ್ಳೆ ಆರೋಗ್ಯ ಕೊಡಪ್ಪ. ಈ ಮುಂಜಾನೆಯಲ್ಲಿ ಅವರ ಕೆಲಸ ಕಾರ್ಯಗಳೆಲ್ಲ ಸಫಲನ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ತಂದೆ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್